ಹಂಗಾರ ಯಾರೋ ನಮ್ಮನ್ನ ಫಾಲೋ ಮಾಡತ್ತಾರ ನೋಡ. ಹ್ಮ್ ಬಡ್ನ ಹೋಗು ನಡಿ. ಇಲ್ಲೇ ಕೆಳಗೊಂದ್ ಬಾಕ್ಲಿತ್ಲೆ, ಇದರಿಂದ ದಾಟಿ ಹೋಗುನು ಬಾ. ಸಾವ್ಕಾರ ಅವ್ರಿಬ್ರು ಗಿರ್ನಿ ನೆಲ್ದಾಗ ಸಿಕ್ಕಾಕೊಂಡಾರ್ರಿ. ಹೋಗ್ಲಿ ಹೋಗ್ಲಿ, ಅಲ್ಲಿರೋ ಏನಾರ ವಸ್ತು ಅವ್ರಿಗೆ ಸಿಕ್ಕು ಅಂದ್ರೆ ಅದಕ್ಕಿಂತ ಮೊದಲು ಅವ್ರು ಅಲ್ಲಿಂದ ಹೊರಗೆ ಬರಕ್ ಟ್ರೈ ಮಾಡ್ಲವ್ರು. ಅಲ್ಲಿ ಹಿಂದೊಂದ್ ಬಾಕ್ಲ ಐತ್ರಲ್ಲ ಸರ್, ಅದ್ರಲ್ಲಿ ಹೊರಗೆ ಬಂದಂದ್ರೆ ಏನ್ ಮಾಡೋದ್ರಿ? ನಿಮ್ಗೆ ಗೊತ್ತಿಲ್ಲ, ನಾದ್ ಮೊದ್ಲೇ ಹಾಕಿರ್ತದ ಹೊರಗಿಂದ ಅವ್ರು ಹೆಂಗ್ ಬರ್ತಾರ ನಾನು ನೋಡ್ತೀನಿ. ಹಾ ಸರ್, ನೀವೇನ್ ಹೇಳ್ತಿರೋ ಒಮ್ಮೆ ಅರ್ಥ ಆಗಂಗಿಲ್ಲ. ಹೌದ್ ಕರೀರಿ, ಅದು ಹೊರಗಿನ ಬಾಕ್ಲಿ ಅದ್ ಲಾಕ ಇರ್ತೈತಿ. ಬಂದ್ರ ಈಗ ಮ್ಯಾಗಿನ ಬಾಕ್ಲಿನ ಹಾದ್ ಬರ್ಬೇಕು ನೋಡ್ ಮಳೆ. ಹ್ಮ್. ಇದ್ರೊಳಗೆ ಏನ್ ಇರ್ಬೇಕು ರಾಘವ? ಮ್ಯಾಗಿನ್ ಬಾಕ್ಲ್ ಹಾಕಾತು, ನಾವ್ ಒಳಗ ಸಿಕ್ಕಾಕೊಂಡಿವ್ ಕಾಂತೈತ್ ರಾಘವ್. ಈಗ ಏನ್ ಮಾಡುದು? ಹೆಂಗ್ ಹೊರಗೆ ಹೋಗೋದು? ಬಾಕ್ಲ್ ನೋಡ್ರೆ ಲಾಕ್ ಆತು, ನನಗ್ ನೋಡ್ರೆ ಭಯ ಆಗತೈತಿ. ಗಾಬರಿ ಆಗ್ಬೇಡ, ಸಮಾಧಾನ ಇರ್. ಯಾವ್ದಾರ ಒಂದ್ ಹಾದಿ ಸಿಗ್ತೈತಿ, ಶಾಂತತೆಯಿಂದ ಇರ್ನಿ. ಎದಕ್ ಟೆನ್ಷನ್ ಮಾಡ್ಕೊಳತಿ? ಅದನ್ನ ಇಲ್ಲೋ ನಾ ಹಿಂಬಾಲ. ನೀ ಯಾವಾಗ್ಲೂ ಸಮಾಧಾನಲೇನೆ ಇರ್ತಿಪ್ಪ. ನಿನ್ನಷ್ಟು ಸಮಾಧಾನ ನಮಗ್ ಇರಾಕ್ ಬರಂಗಿಲ್ಲ. ಅದಕ್ಕ ನನ್ನ ತಂಗಿ ವಿಚಾರ ಬಂದಾಗ ನನಗೇನೋ ಅರ್ಥ ಆಗ್ಲಿಲ್ಲ ನೀ ಹೇಳೋದು ಫಸ್ಟ್. ಈಗೀಗ ಸ್ವಲ್ಪ ತಿಳಿಯಾತೈತಿ ನೋಡು. ನಿನ್ನಂಗ್ ನಂಗೆ ಇರೋದಾಗೋದಿಲ್ಲ. ಅದ್ಕಲ್ಲಿ ನೀ ನನ್ನ ಜೊತೆ ಇರುತ್ತ ಬಾ. ಇಬ್ರು ಸೇರಿ ಹೊರಗೆ ಹೋಗುನು, ನಾ ಕರ್ಕೊಂಡು ಹೋಗ್ತೀನಿ ನೀನು. ಆದ್ರೆ ಬಾಕ್ಲ ಯಾರು ಲಾಕ್ ಮಾಡ್ರಿ ಅನ್ನೋದ ತಿಳಿಲಿಲ್ಲಕ್ಕೋ. ಅದ ನನಗೂ ಈಗ ಗೊತ್ತಾಗ್ಬೇಕಾಗಿದ್ದು, ಯಾರು ಲಾಕ್ ಮಾಡ್ರಿ ಅನ್ನೋದ ತಿಳಿವತ್ತು. ಏನ್ ಹುಡ್ಕಾಕತ್ತೀವ? ಹಳಿದಲ್ಲ ಇದು ರೂಮ್, ಅದಕ್ಕೆ ಒಂದಕ್ಕಿಂತ ಜಾಸ್ತಿ ಬಾಕ್ಲು ಇರ್ತಾವ ಒಂದೊಂದ್ಸಲ. ಅದನ್ನ ಹುಡ್ಕಾಕತ್ತೀನಿ, ಯಾವ್ದೂ ಇಲ್ಲಪ್ಪ. ಎಲ್ಲಿ ನೋಡ್ರು ತನಿಖೆನ ಮಾಡಿ ನೀವು ಒಟ್ಟು. ಅಲ್ಲೇನೈತಿ ಇಲ್ಲೇನೈತಿ ಹುಡ್ಕುದ. ಮಾಯಾ ವಿಷಯ ಇದ ತನಿಖತ್ ನೀ ಯಾಕೆ ಅನ್ಕೋತಿ? ತನಿಖೆ ಅಲ್ಲಿದ. ಆಕಿಗೆ ನ್ಯಾಯ ಹುಡುಕಿಸ್ಕೊಡಕ್ ನಾ ಟ್ರೈ ಮಾಡತ್ತೀನಿ. ನೋಡಿಲ್ಲ, ಮಾಯಾನ್ ಲಾಕೆಟ್ ಇಲ್ಲೇ ಬಿದ್ದೈತಿ. ನಿನ್ ಕೈಯಾಗ ಕೊಟ್ಟಿಲ್ಲ, ನೀನ್ ಹಿಡ್ಕೊಂಡಿಲ್ಲ. ಹಿಡ್ಕೊಂಡಿಲ್ಲ, ಕಿಶಾ ಹಿಡ್ಕೊಂಡು ನೀನ್ ಬಿದ್ದಂಕ ಅಂತ ಇಜ್ಜದು. ಇನ್ನೊಂದ್ಸಲ ಸರಿಯಾಗಿ ಓಪನ್ ಮಾಡಿ ನೋಡ್ರಿ, ಏನೈತೆ ಅದ್ರೊಳಗ. ಇದ್ರ ಮ್ಯಾಲ ಏನೋ ಬರ್ದೈತಿ. ಏನದ್ ನೋಡ್ ಸರಿಯಾಗಿ. ನನ್ನ ಅಣ್ಣನಿಗೆ ಮಾತ್ರ ಅಂತ ಐತಿ ನೋಡಿ ಲೆಟರ್ನ್ಯಾಗ. ಆ ಲಾಕೆಟ್ ಮ್ಯಾಗಿಂದ ಏನ್ ನನಗೇನು ಅರ್ಥ ಆಗಿಲ್ಲ. ಈ ಲೆಟರ್ನ್ಯಾಗ ಚಿಲ್ದಾಗಿತ್ಲ, ಲೆಟರ್ನ್ಯಾಗ ನನ್ನ ಅಣ್ಣನಿಗೆ ಮಾತ್ರ ಅಂತ ಐತಿ. ನನ್ನ ಅಣ್ಣನಿಗೆ? ಹಾ ಹೌದು. ಅದು ಮೋಸ್ಟ್ಲಿ ಮಾಯಾ ಬರ್ದಿದ್ದಿರ್ಬೋದಲ್ಲ. ಹಂಗಾರ ಇದ್ ನಿನ್ ಸಲ ಬರ್ದಿದ್ದೈತಿ ನೋಡ್ಲಿ ಲೆಟರ್. ಬಹುಶಃ ಆಕೆ ನನ್ನ ಮುಂದೆ ಏನೋ ಹೇಳ್ಬೇಕಾಗಿತ್ತು, ಆದ್ರೆ ಏನೋ ಹೇಳಲಿಲ್ಲ. ಅದನ್ನ ಲೆಟರ್ದಾಗ ಬರ್ದಾಳಕಿ. ಈಗ ಆಕೆ ಒಂದೊಂದಾಗ ಏನ್ ಸಿಗ್ನಲ್ ಕೊಡ್ತಾಳ, ಸಿಗ್ನಲ್ದಾಗ ಏನ್ ಹೇಳ್ಕೊತ ಹೋಗ್ತಾಳ, ಅದನ್ನ ನಾವು ಕೇಳ್ಬೇಕು ನೋಡ್ಲಿ. ಓದ್ ನೋಡೋಣ ಅದ್ರೊಳಗೆ ಏನೈತಿ ಲೆಟರ್ನ್ಯಾಗ. ಅಣ್ಣ, ಈ ಪತ್ರ ನಿನ್ನ ಕೈಗೆ ಸಿಕ್ಕಿದ್ರೆ ನಾನು ಹೇಳಲಾಗದ ಮಾತುಗಳನ್ನು ನೀನು ಅರ್ಥ ಮಾಡ್ಕೋ. ಹಾ, ಮುಂದೋದ್ ನೋಡೋಣ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೆ ನಾನು ನೋಡಿದ ಒಂದು ವಿಷಯ ನನ್ನ ಜೀವನವನ್ನೇ ಬದಲಾಯಿಸಿತು. ಓಹೋ, ಏನೋ ನೋಡಿದ್ಕಾಕೆ ತೊಂದರೆ ಕೊಟ್ಟಾರ ಅನಿಸ್ತೈತಿ ಯಾರು. ಮುಂದೋದ್ ಕಂಟಿನ್ಯೂ ಮಾಡ. ಯಾವ ವಿಷಯ ನೋಡದ? ಇಲ್ಲಿ ಯಾರ್ದು ಹೆಸರು ಬರ್ದಿಲ್ಲೋ. ಮುಂದಿನ ಸಾಲೋದ್ ನೋಡುನು. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು, ಆದರೆ ಅವನ ಹೆಸರು ಹೇಳಿದ್ರೆ ನನ್ನ ಜೀವಕ್ಕೆ ಅಪಾಯ. ಓ, ಮಾಯಾ. ಕಂಟಿನ್ಯೂ ಮಾಡಿ ಮುಂದೆ ಇನ್ನೊಂದ್ ಸಾಲ ಐತ್ ನೋಡ್ಲೆ. ನನ್ನ ಸಾವಿಗೆ ಕಾರಣವಾದ ಸತ್ಯ ದೇವರಾಜ್ ಹಳೆಯ ಗೋದಾಮಿನಲ್ಲಿದೆ. ಏನೈತೆ ಹಳೆ ಗೋದಾಮಿನಾಗ? ಏನೋ ಐತಿತ್ಲ ಮಾಯನ್ ಸಾವಿಗೆ ಕಾರಣ. ಹ್ಞೂನ್ಲೇ, ನನಗೂ ಒಂದ್ ಸೆಕೆಂಡ್ ಶಾಕ್ ಆತ. ದೇವರಾಜ್ ಗೋದಾಮಿ? ಹಾ ಹೌದು. ಅಂದ್ರ ಅವನ ನನ್ನ ತಂಗಿಗೆ ಏನಾದ್ರೂ ಮಾಡಿರ್ಬೋದಾ? ಇನ್ನ ಏನೋ ಹಂಗೆ ಕನ್ಫರ್ಮ್ ಆಗಿ ಹೇಳಕ್ ಆಗಂಗಿಲ್ಲ. ಆದ್ರೆ ಈ ಲೆಟ್ರು ಒಂದು ಸುಳಿವು ನಮಗ. ಏನ್ ಮಾಡಿ ಇವ್ರು ಫೋನ್ ಎತ್ತುವರು? ನಾನು ಯಾವಾಗಿಂದ ಟ್ರೈ ಮಾಡತ್ನ. ಇನ್ನೊಂದ್ಸಲ ಮಾಡ್ತೇನೆ. ಏನ್ ಲೇಪ, 2 ಸಲ ಹಚ್ಚಿ ನೀವು ಫೋನ ರಿಸೀವ್ ಮಾಡವಲ್ಲ. ಮೆಸೇಜ್ ಯಾರು ಹಾಕ್ಲೇನ? ಎಲ್ಲದಿ ಬಸ್ಸು ಅಂತ ಮೆಸೇಜ್ ಹಾಕನು. ಏನು ಉತ್ತರನ ಬರ್ಲಿಲ್ಲ ಅವನ ಕಡೆಯಿಂದ. ನನ್ನ ಮಾತು ಕೇಳ್ತಿ ಅಂತ ಹೇಳಿದೆಲ್ಲ, ನಂಗೆ ಫೋನ ರಿಸೀವ್ ಮಾಡವಲ್ಲ ಯಾಕ? ನನ್ನೊಳಗೆ ಒಂದು ಜೀವ ಐತ್ಲೆಪ್ಪ, ಅದಕ್ಕೋಸ್ಕರ ನೀ ಆರಾಮಾಗಿರ್ಬೇಕು. ಯಾಕೆ ನನ್ನ ಫೋನ್ ರಿಸೀವ್ ಮಾಡವಲ್ಲಿ? ನಂಗೆ ಎಷ್ಟು ಟೆನ್ಷನ್ ಆಗತ್ತೈತಿಲ್ಲಿ. ನಮ್ಮ ವಿಷಯ ಇನ್ನ ಯಾರಿಗೂ ಗೊತ್ತಾಗಬಾರ್ದು. ನಾನು ನೋಡ್ರಿ ಇನ್ನ ಯಾರಿಗೂ ಹೇಳಿಲ್ಲ, ಹಂಗೆ ಹೇಳೋ ಟೈಮು ಬಂದಿಲ್ಲ. ನೀ ನೋಡ್ರಿ ಎಷ್ಟು ಟೆನ್ಷನ್ ಕೊಡತ್ತಿ. ನಂಗೆ ಟೆನ್ಷನ್ಗೆ ಏನಾರ ಆತಂದ್ರೆ ನಾ ಏನು ಮಾಡಲಿ? ನನ್ನ ಪಾಪುಗೆ ಏನಾರ ಆತಂದ್ರೆ ನಾ ಏನು ಮಾಡಲಿ? ಬಾಕಲ್ ಹೊರಗಿನ ಶಬ್ದ ಆಗತೈತಿ. ಅವ್ವ ಬರತಾಳ ಅಂಬಲ್ಲ. ಯಾಕೆ ಪೂಜಾ ವಿನ ಮಕ್ಕೊಂಡಿಲ್ಲ? ಯಾಕವ್ವ ಕಣ್ ಕೆಂಪಾಗ್ಯಾವ, ವಿನ ಯಾಕೆ ಮಕ್ಕೊಂಡಿಲ್ಲ? ನಿದ್ದೆ ಬರ್ಲಿಲ್ಲವ, ಹಂಗ ಕುಂತೀನಿ ನಾನು. ನಮ್ಮಿಂದ ಏನಾರ ಮುಚ್ಚಿಡತ್ತೇನೇನ? ಇಲ್ಲವ, ಹಂಗೆ ಕೇಳ್ತಿ, ಏನೂ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನೆನಪಿಟ್ಕೋ, ಏನೋ ನಿನಗೆ ತೊಂದರೆ ಆಗಿತ್ತಂದ್ರೆ ಮೊದಲು ಹೇಳ ನನಗೆ. ನೀನು ನನಗೆ ಹೇಳ, ನಿಮ್ಮ ಅಪ್ಪಗೆ ಹೇಳ, ಏನಾರ ಒಂದು ಹಾದಿ ಮಾಡ್ತು. ಸುಳ್ಳೆ ಮುಖ ಸಾನ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊತ ಕೂತಾನೆ. ನಿನಗೂ ತೊಂದ್ರೆ, ನಮಗೂ ತೊಂದ್ರೆ ನೋಡಿ. ಹಾ ಅಮ್ಮ, ಮಲ್ಕೋತೇನೆ ನಾನು. ಕದ ಹಾಕೊಂಡ್ ಬಡ ಬಡ ಮಕ್ಕೋ, ಕತ್ಲಾಗೈತಿ. ಅವ್ವ ನೋಡ್ರ ಹಳೆ ಮಳೆ ಬಂದ ಹಿಂಗ ಕೇಳ್ತ. ಅಪ್ಪಗೂ ಸುಳ್ಳು ಹೇಳಿನ, ಅವಾಗೂ ಸುಳ್ಳು ಹೇಳಿನ. ಅಣ್ಣ ನೋಡ್ರಿ ಯಾವಾಗ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಹೇಳೂ ಇಲ್ಲವ. ಬಸ್ಸು ನೋಡ್ರ ಫೋನ್ ಪಿಕ್ಕು ಮಾಡವಲ್ಲ, ಮೆಸೇಜ್ಗೂ ರೆಸ್ಪಾನ್ಸ್ ಮಾಡಲ್ಲ. ಏನ್ ಮಾಡ್ಲಿ ನಾ? ಯಪ್ಪ ದೇವ್ರ. ತೆಗೆದಿಟ್ಕೋ ಈ ಲಾಕೆಟ, ಇದನ್ನೆಲ್ಲ ಚೀಲ್ದಾಗ ಇಟ್ಕೋ. ಏನಾರು ಒಂದು ಕ್ಲೂ ಆಗ್ಬೋದು ಇದು. ಸರಿಯಾಗಿ ಮನೆಗೆ ಹೋಗಿ ಓದುನು, ಇಲ್ಲಿ ನಿಂತು ಓದುದು ಸೇಫ್ ಅಲ್ಲ. ಆಯ್ತು. ಆದ್ರ
ದೇವರಾಜ್ ಅಂದ್ರ ಅವ ಈ ಊರಾಗ ಲಾಸ್ಟಿಗೆ ಮನೆ ಇದ್ಲ ದೇವರಾಜ್ ಅವ ನೋಡು. ಅವ್ನ್ ಬಿಟ್ರೆ ಯಾರು ಅಲ್ಲ ಅನಿಸ್ತೈತಿ. ಆದ್ರ ಅವ ಅದು ಓಕೆಲೆ. ಇದ್ರೋಗ ಐತಂತ ಕಾರಣಕ್ಕೆ ಒಮ್ಮೆ ಬಟ್ ಮಾಡಿ ತೋರ್ಸಕ್ ಆಗಂಗಿಲ್ಲಲ್ಲ. ಏನಾದ್ರೂ ಇನ್ನೂ ಒಂದೆರಡು ಸ್ಟ್ರಾಂಗ್ ಕ್ಲೂ ಸಿಕ್ಕರೆ ಏನಾರ ಒಂದು ಹಾದಿ ಮಾಡ್ಬೋದು. ಹ್ಮ್ ನೀ ಹೇಳೋದು ಕರೆಕ್ಟ್. ಬಸ್ಸು ಈ ಗಾಡಿ ಹಿಂದ ಮೋಸ್ಟ್ಲಿ ಖಾಲಿ ಜಾಗ ಐತಿ. ನಾವು ಒಳಗ್ ಅದೀವ. ಅಲ್ಲಿ ಹೊರಗೆ ಏನೈತೆ ಅನ್ನೋದು ನಮಗ್ ಗೊತ್ತಿಲ್ಲ. ನಿನಗೆ ಹೆಂಗ್ ಗೊತ್ತಾತ ಅಲ್ಲಿ ಖಾಲಿ ಜಾಗ ಐತೆ ಅನ್ನೋದು? ಹೊರಗಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು ನೋಡು, ಅದಕ್ಕನಿ ಬೇಕಾರೆ ಕೇಳಿಸ್ಕೊ ನೀನು. ಹೌದ, ಇದ್ರ ಒಳಗೆ ಏನೋ ಐತಿ. ಬಹುಶಃ ಇದು ಹೊರಗೆ ಹೋಗಕ್ ದಾರಿ ಏನಾದ್ರು ಇರ್ಬೋದ ನಮಗ. ಸರ್ಸುನು ಅನ್ನೋದನ್ನ ಏನೈತೆ ಅನ್ನೋದು ಗೊತ್ತಾಕತಿ. ಬಾ ಸರ್ಸುನು. ಸಾವ್ಕಾಸ್ ಸಾವ್ಕಾಸ್ ಸಪ್ಲ ಮಾಡ್ಬೇಡ ಮೊದ್ಲ ಮ್ಯಾಲ ದಾರಲ್ಲಿ. ಸರಿ ನೋಡ, ಅಂತೂ ಒಂದ್ ಸಣ್ಣ ದಾರಿ ಐತ್ ನೋಡ್ಲ, ಎಷ್ಟು ಇಟ ಐತ ದಾರಿ. ಇದು ಎಲ್ಲಿಗೆ ಹೋಗೈತೆ ಅನ್ಬೇಕು ಊರಾಗ. ಮತ್ ಹೋಗುತ್ತ ಹಾದಿ ತಪ್ಪಬಾರ್ದು. ಎಲ್ಲಿ ಹೋಗೈತಿ ಗೊತ್ತಿಲ್ಲ. ಹೆಂಗ್ ಮಾಡುದು? ಹೋಗುನ ಅಂದ್ ಧೈರ್ಯ ಮಾಡಿ. ಹೋಗುನ ಅನ್ನಲ್ಲ, ಹೋಗಬೇಕ. ಬೇರೆ ದಾರಿ ಇಲ್ಲ ನಮಗೀಗ. ಮ್ಯಾಲ ನೋಡ್ರಿ ಅವ್ರ ಅದಾರ, ಅದು ಲಾಕ್ ಆಗಿತ್ತು ರೂಮ್. ಆ ಕಡೆದು ಲಾಕ್ ಆಗಿತ್ತು, ಅದು ಓಪನ್ ಆಗೋತ. ಇದ ಒಂದ್ ಇದನ್ ಬಿಟ್ರೆ ಬೇರೆ ಯಾವ್ದು ಹಾದಿಲ್ಲ, ಹೋಗಬೇಕೀಗ ಮತ್ತ. ನಡಿ ಹಂಗಾರ ಹೋಗುನು. ಹಲೋ ರೀ ಸಾವ್ಕಾರ. ಏನಾತು? ಅವ್ರು ರೀ ಆ ಕಪಾಟ್ ತೆಗದ ಹೊರಗ್ ಹೋಗಾಕ ದಾರಿ ಹುಡ್ಕೊಂಡಾರ್ರಿ. ಓಹೋ, ಅವ್ರು ಹೊರಗ್ ಬಂದ್ರ ಮೋಸ್ಟ್ಲಿ ಗೋದಾಮಿನ ಕಡೆನ ಹೊಕ್ಕಾರ ಅವ್ರು. ಅದ್ ಹೆಂಗ್ ಹೇಳ್ತೀರಿ? ತಡಿನು ಅನ್ರಿ ಅವ್ರನ್ನ ಹೆಂಗಾರ ಮಾಡಿ. ಇಲ್ಲಿಲ್ಲ, ಮೊದಲು ಅವ್ರು ಏನ್ ಹುಡುಕ್ತಾರ ಅನ್ನೋದು ನೋಡುನುಲ್ಲ. ಆಮೇಲೆ ಮುಂದೆ ಏನಾರ ಮಾಡಿರಾತು. ಏನು ನಮ್ಗೆ ಏನು ಕ್ಲೀವ್ ಅವ್ರಿಗೆ ಸಿಕ್ಕಿರ್ಲಿಕ್ಕಂದ್ರ ಸುಳ್ಳ ಯಾಕೆ ಅವ್ರನ್ನ ತಡದ್ ನಾವ ಅನ್ನೋದು ಸಿಕ್ಕಾಕೊಳ್ಳುನು. ಹಾ, ನೀವು ಹೆಂಗ್ ಹೇಳ್ತೀರಿ ಹಂಗ ನೋಡ್ರಿ ಸಾವ್ಕಾರ. ಇಲ್ಲಿ ತಗೋ, ಅವ್ರಿಗೆ ಏನೇನ್ ಸಿಕ್ಕಾವ್ ಮೊದಲ ಅದನ್ನ ಗುರ್ತ ಮಾಡ್ಕೊಂಡು ನಾವು. ಆದ್ರ ಸರ್, ರಾಘವನ ಕೊಲ್ಲೋದ್ ನನಗ ಲಾಸ್ಟ್ನೇ ದಾರಿ ಅದ ರೀ. ಇಷ್ಟು ದಿನದ ಬಳಿಕ ಒಬ್ಬ ಬಂದಾನೋ, ಅವಿ ಏನದಾನ ಅನ್ನೋದ ಗೊತ್ತಿಲ್ಲ. ಏನ್ ಎದಕ್ ಹುಡ್ಕಾಡಕತ್ತಾನೋ, ಏನ್ ದೋಸ್ತನ ಸಲುವಾಗಿ ಹುಡ್ಕಾಡಕತ್ತಾನೋ ಅನ್ನೋದೇನೋ ಒಂದು ಗೊತ್ತಾಗತ್ತು. ಆದ್ರ ಅವ್ನ ಕೈಯೊಳಗೆ ಏನೇನ್ ಸಾಕ್ಷಿ ಅದಾವಲ್ಲ ಅವ್ನ ನಾವ್ ತಿಳ್ಕೊಬೇಕಲ್ಲ. ಹಾ, ನೀವ್ ಹೆಂಗ್ ಹೇಳ್ತೀರಿ ಹಂಗ ನೋಡ್ರಿ. ಇರ್ಲಿಲ್ಲ, ಅವ್ರ ಏನೇನ್ ಮಾಡ್ತಾರ ನೋಡ್ಕೋತೀರಾ, ಫೋನ್ ಹಚ್ಚಿ ಹೇಳ ನನಗೆ. ನಾನು ಇಲ್ಲೇ ನಮ್ಮ ಮನಿ ಮುಂದೆ ನಿಂತ ಇಲ್ಲಿ ನಿಂತ್ರ ಅಲ್ಲೆಲ್ಲ ಕಾಣತೈತಿ ನನಗ. ಆದ್ರ ಅವ್ರ ಒಳಗೆ ಏನೇನ್ ಮಾಡ್ತಾರ ಅಷ್ಟು ಗೊತ್ತಾಗತ್ತು, ನೋಡ್ಕೊಂತೀರಿ ನೀವು. ಹಾ, ಆಯ್ತು ಹೇಳ್ರಿ ಸಾವ್ಕಾರ. ಏನ್ಲೇ ದೋಸ್ತ, ಅಲ್ಲಿಂದ ಇದೊಂದು ಯಾವ್ದೋ ಸಣ್ಣ ಕೋಲೆಕ್ ತಂದ್ ಬಿಡ್ತಿಲ್ಲ ಇದು ಹಾದಿ. ನಾನು ಅದನ್ನ ಯೋಚನೆ ಮಾಡತ್ನು. ಹೊರಗೆ ಯಾವ್ದಾರ ದಾರಿ ತಂದ್ಕೊಂಡ್ ಬಂದ್ರೆ ಇಲ್ಲಿಗೆ ತಂದ್ ಬಿಡ್ತಿದ. ಅಲ್ಲಿ ನೋಡಲ್ಲಿ ನಿನ್ ಹಿಂದ್ ಏನೋ ಐತ್ ನೋಡು. ಓಹೋ, ಇಲ್ಲೂ ಏನೋ ಕ್ಲೂ ಅದಾವ. ಮಾಯಾಂದ ಇರ್ಬೋದೇನೋ ಇದು. ಕ್ಯಾಸೆಟ್ ಆನ್ ಮಾಡ್ಲೆ ನೀನು? ಹ್ಮ್ ಅಣ್ಣ, ನೀ ನನ್ ಧ್ವನಿ ಕೇಳಿಸ್ಕೊತಿದ್ದಂದ್ರ ನಾ ಹೇಳೋದನ್ನ ಯಾರನ್ನೂ ಕೇಳಲ್ದ ಪರಿಶೀಲಿಸ್ನಿ. ಸತ್ಯ ಏನನ್ನೋದು ನಿನ್ಗ ಗೊತ್ತಾಕೈತಿ. ಏನೋ ಇದ? ಸುಮ್ ಕೇಳಿಸ್ಕೊ ಫಸ್ಟ್. ನಾ ಸಾಯೋಕ್ಕಿಂತ ಮೊದಲ ನನ್ನ ಕೊನೆಯದಾಗ ನೋಡಿದ ಮನುಷ್ಯ ನಮ್ಮ ಮನ್ಯಾವ ಅಲ್ಲ. ಅವ್ರು ಯಾರು ಅನ್ನೋದ ನಂಗೆ ಗೊತ್ತಾಗ್ಲಿಲ್ಲ. ನನಗೆ ಬಹಳ ಚಿತ್ರ ಹಿಂಸೆ ಕೊಟ್ಟು ನನ್ ಕೊಂದ್ ಬಿಟ್ರ ಅವ್ರು. ನಮ್ಮ ಮನೆಯವ್ರ ಅಲ್ಲಂದ್ರೆ ಯಾರು ಇರ್ಬೋದು ರಾಘವ್ರು? ಅದ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ನಾವೀಗ. ಕ್ಯಾಸೆಟ್ ಮುಗಿತದ ನೋಡ್ಲಿ, ಪೇಪರ್ಸ್ನಾಗ ಏನೋ ಐತೆ ಹೆಸರು. ಜಗದೀಶ್ ಅಂತ ಐತಲ್ಲ. ಇದು ನಿಜವಾಗ್ಲೂ ಅವ ಜಗದೀಶ್ ಅನಿಸ್ತೈತ್ಲಿಪ್ಪ. ಹೌದು, ನಾನು ಅದನ್ನ ಯೋಚನೆ ಮಾಡತ್ತನು. ಅಂದ್ರ ಅವ್ ಜಗದೀಶ್ ಅಂದ್ರ ಅವ್ ದೇವರಾಜ್ ಅಂಕಲ್ ಕೂಡ ಇರ್ತಾನಲ್ಲ, ಅವ ಜಗದೀಶ. ಅದಕ್ಕಲ್ಲಿಪ್ಪ ಈ ವಿಷಯ ಇಷ್ಟು ದೊಡ್ಡದ ಅನ್ಸೈತಿ. ನೋಡು, ಏನಾರ ಹುಡುಕ್ರ ಸಿಗ್ಬೋದು ಮೋಸ್ಟ್ಲಿ ಯಾರು ಅನ್ನೋದು. ನನ್ನ ತಂಗಿ ಏನಾದ್ರೂ ಅವನ ಬಗ್ಗೆ ತಿಳ್ಕೊಂಡಿದ್ಲ ಆಮೇಲೆ. ಹಾ ಹೌದು, ಏನಾರ ಗೊತ್ತಿರ್ಬೋದು. ಅದಕ್ಕೆ ತೊಂದ್ರೆ ಕೊಟ್ಟಿರ್ಬೋದಲ್ಲ, ಹಿಂಗೂ ಯೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ಈಗ ಸಾಯೋಕ್ಕಿಂತ ಮೊದ್ಲು ಯಾರ ಹೆಸರು ಹೇಳಿಲ್ಲಪ್ಪ. ಬೈದಿಂದ ಹೆದರು ಏನೋ ಹೇಳಾಕಿರಕಿಲ್ಲ. ನನ್ನ ತಂಗಿ ತಪ್ಪು ಮಾಡಿರ್ಕಿಲ್ಲ, ಆದ್ರೆ ಏನಾತ ಅನ್ನೋದ ಗೊತ್ತಾಗ್ಲಿಲ್ಲ. ಅದ್ ನನಗೂ ಗೊತ್ತು, 2 ಸಲ ಹೇಳ್ತಿ. ನಿನ್ನ ತಂಗಿಗೆ ಅಷ್ಟ ಅಲ್ಲೋ, ಸತ್ಯಕ್ಕೆ ನ್ಯಾಯ ಕೊಡಿಸ್ಬೇಕಂತನ ಹುಡ್ಕಾಡಕ್ ಹತ್ತಿದ್ನ ಎಲ್ಲ ಬಿಟ್ಟು. ಆ ರಿಜಿಸ್ಟರ್ ಒಳಗೆ ಏನೈತ್ ನೋಡು, ಡಾಕ್ಯುಮೆಂಟ್ಸ್ ಒಳಗ. ಇಲ್ಲಿ ನೋಡಿಲ್ಲ ಎಷ್ಟೊಂದು ದಿನಾಂಕ ಅದಾವ, ಡೇಟ್ ಅದಾವ ನೋಡಿಲ್ಲ. ಯಾವ ದಿನಾಂಕ ನಂಗೆ ಅರ್ಥ ಆಗೋತು. ಮಾಯಾ ಸಾವಿಕ್ಕಿಂತ ಮೊದಲ 3 ದಿನದ ದಿನಾಂಕ ನೋಡಿದ್. 3 ದಿನ ಮುಂಚೆ? ಹಾ ಹೌದು, ಆ ದಿನ ಜಗದೀಶ್ ಮೋಸ್ಟ್ಲಿ ಇಲ್ಲಿ ಬಂದದ್ ಅನಿಸ್ತೈತ್ ನೋಡ್. ಅವ್ನ್ ಕೂಡ ಇನ್ನೊಬ್ರದ್ದು ಯಾರ್ದೋ ಹೆಸರು ಐತ್ ನೋಡ್ಲಿ. ಇಲ್ಲಿಲ್ಲ, ಅಂದ್ರ ಒಬ್ಬ ಬಂದಿದ್ನ. ಏನಿದ? ರಿಜಿಸ್ಟರ್ ಪ್ರಕಾರ ಹಂಗ ಅನಿಸ್ತೈತಿ, ಇಲ್ಲಿ ಬಂದವ ಒಬ್ಬ ಲಾಸ್ಟಿಗೆ. ಅಂದ್ರ ಮಾಯಾ ಪ್ರಕಾರ ಆಕಿ ಧ್ವನಿಯೊಳಗ್ ಕೇಳಿದ್ದ, ಆಕಿ ಕೊನೆಯದಾಗ ನೋಡಿದ ವ್ಯಕ್ತಿ ನಮ್ಮ ಮನೆಯವ್ರ ಅಲ್ಲ. ಅದು ಜಗದೀಶ್ ಆಗಿರ್ಬೋದಲ್ಲ ಮೋಸ್ಟ್ಲಿ. ಅಥವಾ ಮತ್ತೆ ಯಾರ ಇರ್ಬೋದ? ಅದ ನಮ್ಮ ಮುಂದಿದ ಪ್ರಶ್ನೆ. ಅದನ್ನ ಹೆಂಗಾರ ದಾಟ್ಬೇಕು ನೋಡಿ ನಾವೀಗ. ಅದನ್ನ ತಿಳ್ಕೊಂಡಿವಂದ್ರ ಮುಂದೆ ಏನಾರ ಒಂದ್ ಸ್ವಲ್ಪ ಕ್ಲೂ ಸಿಗ್ತೈತಿ. ನೀ ಹೇಳುದ್ರಾಗೂ ಅರ್ತೈತಿ. ಹೆಂಗಾರ ಮಾಡಿ ನಮ್ಮ ಮಾಯನ್ ಸಾವಿಗೆ ಯಾರ ಕಾರಣಾಗಿರಲ್ಲ ಅವ್ರನ್ನ ಬಿಡಬಾರ್ದು ನೋಡ್ಲಿ. ಹೆಂಗಾರ ಮಾಡಿ ಪನಿಷ್ಮೆಂಟ್ ಕೊಡ್ಸಬೇಕ ನಾವು. ಅಣ್ಣಾಗಿ ಇದನ್ನೊಂದು ಮಾಡಿನಂದ್ರ ಆಕಿ ಆತ್ಮಕ್ ಶಾಂತಿ ಸಿಗ್ತೈತಿ. ಹ್ಞೂ ದೋಸ್ತ, ನಾನು ಅದಕ್ಕೆ ಟ್ರೈ ಮಾಡತ್ತೀನಿ. ಹುಡುಗಿ ಸಹ ವಿಚಿತ್ರನ ಬರೀತ ದೇವ್ರು. ಏನ್ ಮಾಡೋದು?
ಆಕಿ ಹಣಿಬಾರ್ದಂಗೆ ಹಂಗೈತೆ ನಿಂದ ಯಾರು ತಪ್ಸಕ್ಕಾಗಂಗಿಲ್ಲ. ಅದ್ರ ಮಾಡಲ್ ತಪ್ಪಿಗೆ ಸತ್ತಾಳ, ಯಾರು ಸಾಯ್ಸಾರಲ್ಲ ಅವ್ರನ್ನ ಒಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಲ್ದೆ ಬಿಡಬಾರ್ದು ಅನ್ನೋದು ಅಷ್ಟ ನೋಡು. ಅದು ಕರೆಕ್ಟ್. ಯಾಕೋ ಪೂಜಾ ಮೆಸೇಜ್ ಮಾಡತ್ತಾಳ, ಒಂದೆರಡು ರಿಪ್ಲೈ ಮಾಡ್ತೇನೆ ಗಪ್ಪಕಿ. ಹಾ ಸರಿ. ನಾವು ಸುರಕ್ಷಿತವಾಗಿದ್ದೇವೆ. ತಡವಾಗಿದೆ ಮಲ್ಕೋ, ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಅಯ್ಯಪ್ಪ, ಈ ಒಂದೀಡ್ ಸಮಾಧಾನ ಆತ. ದೇವ್ರ ಅವ್ರಿಗೇನೋ ಆಗಲ್ದಂಗೆ ಮಾಡಪ್ಪ. ನನ್ನ ಬಸ್ಸೋಗಂತೂ ಏನೋ ಆಗಲ್ದಂಗೆ ಮಾಡ, ಯಾಕಂದ್ರೆ ನನ್ನ ಹೊಟ್ಟೆ ಒಂದು ಪಾಪ ಐತಿ. ಹಂಗ ಅನ್ನಾಗೂ ಏನೋ ತೊಂದರೆ ಆಗಲ್ದಂಗೆ ಮಾಡಪ್ಪ ದೇವ್ರ, ಅಷ್ಟೇ ಬಿಡ್ಕೋದ್ನ. ಈಗ ಸಮಾಧಾನ ಆದಂಗ ಬಸ್ ಒಂದು ಮೆಸೇಜ್ ನೋಡಿ ಎಷ್ಟು ಟೆನ್ಷನ್ ಆಗಿತ್ತು ನನಗೆ. ಈಗ ಸಮಾಧಾನ ಆದಂಗ ಮೆಸೇಜ್ ನೋಡಿದ ತಕ್ಷಣ. ಯಾರ ಜೊತೆ ಮಾತಾಡತ್ತೀವ? ಯಾರೂ ಇಲ್ಲವ. ನಿನ್ ಮುಖ ನೋಡು ಯಾರೋ ಅದಾರ ಅನಿಸ್ತೈತಿ. ಯಾರ ಜೊತೆ ಮಾತಾಡತಿ ಅನಿಸ್ತಿತ್ತು ಅಮ್ಮ? ಅದು ಏನಿಲ್ಲವ, ನಾವೇನ್ ನಿನಗೆ ಬಲವಂತ ಮಾಡಂಗಿಲ್ಲವ. ನಿನ್ ಮನಸ್ಸಿಗೆ ಇಷ್ಟ ಆದ್ರೆ ಹೇಳು, ಇಲ್ಲ ಇಲ್ಲ. ಆದ್ರೆ ನಿನ್ನ ಮನಸ್ಸಿನ ನೋವ ನಿನ್ನ ಕಾಡ್ಬಾರ್ದು ನೋಡುವ. ನಿನ್ ಕೈ ಮುಗಿತು ನನ್ನ ನಿಮ್ಮ ಅಪ್ಪಗ. ಸುಳ್ಳು ಹೇಳ್ಬೇಡ, ತೊಂದರೆ ಕೊಡ್ಬೇಡವ, ಅಷ್ಟ ಕೇಳುದು. ನಾ ಮೋಸ ಮಾಡ್ಬೇಡ ನಮಗ್. ನಿಮ್ಮ ಅಪ್ಪ ನಿನ್ ಮುಖ ನೋಡ್ಕೊಂಡ್ ಕೂತಾನ, ನಾನು ನಿನ್ ಮುಖ ನೋಡ್ಕೊಂಡ್ ಕೂತಾನ. ಅದಕ್ಕೆ ಏನೂ ಆಗಿಲ್ಲವ. ನನ್ನ ಬಗ್ಗೆ ನೀ ಚಿಂತೆ ಮಾಡ್ಬೇಡ. ನೀ ನನ್ನ ಮಗಳವ, ನಿನ್ ಬಗ್ಗೆ ಚಿಂತೆ ಮಾಡಲ್ಲ ಮತ್ತೆ ಯಾರ ಬಗ್ಗೆ ಮಾಡುದು? ಹಂಗ ಇರಾಕೈತೆ ಏನ್ ಚಿಂತೆ ಮಾಡಲ್ಲ. ನಂಗೊಂದ್ ಸ್ವಲ್ಪ ದಿನ ಟೈಮ್ ಬೇಕವ, ಎಲ್ಲ ಹೇಳ್ತೇನೆ. ಆತವ, ಟೈಮಿಂಗ್ ಎಷ್ಟು ತೋತಿತ್ತುಗ. ಆದ್ರ ಒಬ್ಬಕ್ನ ಎಲ್ಲ ನಿನ್ ಮೇಲೆ ಹಾಕೋಬೇಡ, ತೊಂದ್ರೆ ಆಕೈತಿ. ಏನದ್ದು ಒಡದ್ ಹೇಳಿದಂದ್ರ ಸಾಲ್ವ್ ಮಾಡ್ಬೋದು. ಹಾ ಆಯ್ತು, ಮಲ್ಕೋಗ್ ನೀನ. ಏನ್ ಹೇಳ್ತೇನೆ, ನಂಗೊಂದ್ ಸ್ವಲ್ಪ ದಿನ ಟೈಮಿಂಗ್ ಕೊಡ್, ನಾ ಎಲ್ಲ ಹೇಳ್ತೇನೆ. ಹಾ ಆಯ್ತು. ಅಪ್ಪ ದೇವ್ರ, ಅಂಜೆ ಬಿಟ್ಟಿನಿ ಒಂದ್ ಸೆಕೆಂಡ್. ಅವ್ವ ಏನು ನನ್ನ ಕಾಲ್ ಕಾಯತಾಳ ಅಂಬಲ್ ಮಕ್ಕೋಣವಳು. ಹ್ಯಾಂಗಾರು ಬಸ್ಸುನು ಆರಾಮದೇನಂತ ನನ್ನ ಮೆಸೇಜ್ ಹಾಕ್ಯಾನ. ಬಸ್ಸು ಆರಾಮಿದ್ರ ಅಣ್ಣನು ಆರಾಮಿರ್ತಾನ. ಇನ್ಯಾಕೆ ಟೆನ್ಷನ್, ಮಲ್ಕೋತೇನೆ ನಾನು. ನನಗಲ್ಲ ಅಂದ್ರು ನನ್ನ ಪಾಪಗ್ ನೀತಿ ಬೇಕಾ, ಮಲ್ಕೋತೇನೆ. ನೋಡಿ ಟೈಮ್ 3 ಆತು. ಬಡಾಬಡಿನೆಲ್ಲ ಚೀಲಕ್ಕೆ ಹಾಕೋ ಮನೆಗೆ ಹೋಗೋಣ. ಹಾ ಸರಿ. ಅಂತೂ ಕೆಲಸ ಅಷ್ಟು ಆತು. ಬಡಾಬಡ ಅಂಗಡಿಗೆ ಹೋದ್ರ ಆತು. ಇಲ್ಲರ ಏನೈತಿ, ಆಮೇಲೆ ಬಂದು ನಾಷ್ಟ ಮಾಡ್ತೀನಿ. ಯಾಕೋ ಮನ್ಯಾಗ ಇರಾಕ ಮನ್ಸಾಗುತ್ತೆ. ಅಣ್ಣ, ಇವತ್ ಯಾಕೋ ಬಾ ಸೀರಿಯಸ್ಲಿ, ಯಾಕೋಪ? ನಾ ಯಾವಾಗ್ಲೂ ಹಿಂಗ ಇರ್ತೇನೆ ಬಿಡ. ನೀನ್ ರಾತ್ರಿ ಎಲ್ಲಾರ್ನು ನಗ್ಸಾತಿದ್ದಿ, ಇವತ್ತೇನಾತ್ ನಿನಗ? ಯಾಕೆ ಟೆನ್ಷನ್ ಮಾಡ್ಕೊಂಡಿ? ಅದ ಬೇರೆ ಮನ್ಸ ಬೇರೆ, ಏನ್ ಹೇಳಿಲ್ಲ. ಏನಾಗೈತಿ ಹೇಳಣ್ಣ ನಂಗಟ್ಟ. ಏನಿಲ್ ತಗೋರವ. ಹಾ, ನೀ ಏನಿಲ್ಲ ಅನ್ನೋದೆಲ್ಲ ನನಗೆ ಗೊತ್ತೈತಿ ತಗೋ. ನೀ ಏನೋ ಮುಚ್ಚಿಡಾತಿ, ಹೇಳಣ್ಣ. ನೀನು ಬಸವನ್ ಗತಿನ ಕಾಡ್ತೇನೇನು? ಹಂಗೇನಿಲ್ ತಗೋ. ಗೀತಾ ವಿಷಯದ ಬಗ್ಗೆ ಹೇಳತ್ತೇನೇನ? ಏನಿಲ್ಲ, ಅಕ್ಕಿ ಬಗ್ಗೆ ಯಾಕೆ ಹೇಳ್ತೀನಿ? ನಿನ್ ಮುಖಾನ ಹೇಳ್ತೈತ ಅದೇನ್ ಅನ್ನೋದು. ಆದ್ರ ನೀ ಏನೋ ಒಡದ್ ಹೇಳುವಲ್ಲಿ, ಬಟ್ ಅಕ್ಕಿ ವಿಷಯನ ನೀ ಏನೋ ಹೇಳುವಲ್ಲಿ. ಅದೇನಂದ್ರ, ನಾ ಹೇಳ್ತೇನೆ ಆದ್ರೆ ನೀ ಯಾರಿಗೂ ಹೇಳ್ಬಾರ್ದು ನೋಡು. ಇಲ್ಲ, ಹೇಳಣ್ಣ. ನನಗ ಗೀತಾ ಇಷ್ಟ, ಆದ್ರ ಆಕಿಗೆ ರಾಘವ್ ಇಷ್ಟ ಇರ್ಬೋದಂತ ನನಗ ಅನ್ಸಾಯತಿ. ಹಂಗಿದ್ನೇ ನಾನು ಅರ್ಗಿಸ್ಕೊಳಕ್ ಆಗೋತು. ಆಕಿದ ಯೋಚನೆ ಆಗೈತಿ, ಏನ್ ಮಾಡ್ಬೇಕು ಅನ್ನೋದು ನಂಗೆ ತಿಳಿವತ್ ನೋಡು. ಓಹೋ, ಅಕ್ಕಿಗೆ ರಾಘವನ್ ಇಷ್ಟಪಡತ್ತ ಗೀತಾ ಅಂತ ಅನ್ಕೊಂಡ ಅನ್ಕಂತೈತನ್ನ. ಏನಪ್ಪ, ಅಕ್ಕಿ ಅದಲ್ಲಂತ ನಾ ಹೆಂಗ್ ಹೇಳಲಿ? ನನಗ ಅವ ಇಷ್ಟ, ಅವನಿಗೆ ನಾ ಇಷ್ಟ ಅಂತ ನಾ ಹೆಂಗ್ ಹೇಳಲ್ಲ ಅನ್ನಾಗ? ಒಂದು ತಿಳಿವತ್ಲ. ಅಣ್ಣ, ನೀ ಯಾಕೆ ಹಂಗ ಯೋಚನೆ ಮಾಡ್ತಿ? ಮನ್ಯಾಗೆಲ್ಲ ಹೇಳಾರಲ್ಲ, ಅಕ್ಕಿಗ್ ಜೊತೆ ನಿಂಗ್ ಮದಿವಿ, ನಿಂಗ್ ಜೊತೆ ಅಕ್ಕಿಗ್ ಮದಿವಿ ಅಂತಂದ. ಹಂಗೆಲ್ಲ ಯೋಚನೆ ಮಾಡ್ಬೇಡ. ಅಕ್ಕಿ ಬಹುಶಃ ನಿನ್ನ ಇಷ್ಟಪಡತಿರ್ಬೋದಲ್ಲ. ನೋಡಿಲ್ಲೇಪನ, ಅವ್ರಿಬ್ರು ಇದ್ರೆ ಎಷ್ಟು ಖುಷಿಲೇ ಇರ್ತಾರ, ಎಷ್ಟು ಚೆನ್ನಾಗಿ ಮಾತಾಡ್ತಾರ. ನಾ ಹೆಂಗ್ ಹೇಳಿ ತಿಳಿವತ್ತು. ಆಕಿಗೆ ಬಹುಶಃ ಅವ ಇಷ್ಟ ಇರ್ಬೋದೇನೋ ಅನ್ಸಾಯ್ತು. ನಂಗೆ ಮನ್ಯಾಗ ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗೋದು. ವಾ, ಒಂದ್ ಸ್ವಲ್ಪ ಮಾತಾಡ್ರೆ ಪ್ರೀತಿ ಹುಡ್ತೈತೆ. ನೀನ ಫ್ರೆಂಡ್ಸ್ ಆಗಿರ್ತಾರ ಅವ್ರ ಹಂಗ, ಅದ ನೀನ ತಪ್ಪು ತಿಳ್ಕೊಂಡ್ರೆ ಹೆಂಗೊಬ್ಬ? ಮಾತಾಡ್ರೆ ಹೆಂಗ್ ಪ್ರೀತಿ ಆಕೈತಿ? ಗೊತ್ತಿಲ್ಲವ ನನಗ, ನಾ ಹೆಂಗ್ ಹೇಳ್ಬೇಕು ಅನ್ನೋದು ನಂಗೆ ಅರ್ಥ ಆಗೋತು. ಇದನ್ನ ಅಪ್ಪಾಗ ಅವ್ವಾಗ ಅತ್ತಿಗೆ ಹೆಂಗ್ ಹೇಳ್ಬೇಕು ಅನ್ನೋದು ತಿಳಿವತ್. ಆಕಿ ಅಂದ್ರೆ ನಂಗೆ ಭಾಳ ಇಷ್ಟ ಕರಿ. ನೀ ಏನು ನಂಬಬೇಡ, ಮೊದಲ ಅಕ್ಕಿನ ಕೇಳು ಒಂದ್ಸಲ. ಕೇಳಿ ನೋಡ್ಲಾ, ಏನೈತದ ಗೊತ್ತಾಕೈತಿ. ಯಾಕೆ ಟೆನ್ಷನ್ ತಗೊಳತಿ? ಅದು ಕರೆನ, ನೀ ಹೇಳೋದು ಸರಿ ಇರ್ಬೋದಲ್ಲ. ಟೈಮ್ ಬರ್ಲಿ ತಗೋ, ನಾನು ಹೇಳ್ತೇನೆ. ಈಗೇನ್ ನೀ ಕೇಳ್ಬೇಡ. ನೋಡು, ಒಂದ್ ಮಾತು ಹಂಗ ನಾನು ಒಂದ್ಸಲ ಕೇಳ್ತೇನೆ. ಹಾ ಆಯ್ತಾಳು. ಅಪ್ಪ, ಅಲ್ಲಿಂದ ಬರಾಕ್ ಇಷ್ಟೊತ್ತಾತ್, ಬೆಳಕ ಆತ್ ನೋಡ್ಲಿ. ನಾವೆಲ್ಲ ಅಲ್ಲೇ ಸಿಕ್ಕಾಕೊಂತೀವಿ ಅಂತಂದು ಭಯಾನ ಆಗಿತ್ತು ನನಗೆ. ಟೈಮ್ 7:30 ಅಂತೂ ಆಗಿರ್ಬೋದು ನೋಡಿ. ಎಷ್ಟು ಲೇಟ್ ಆತ್, ನಿದ್ದಿನ ಆಗ್ಲಿಲ್ಲ ಇವತ್ತೊಂದು ದಿವಸ. ಇರ್ಲಿ ತಗೋ, ಇಷ್ಟರ ಕ್ಲೂ ಸಿಕ್ತು. ಇವನ್ನೆಲ್ಲ ಎಲ್ಲಿ ಇಡೂನು? ಇಲ್ಲ, ನನ್ನ ಕಡೆನೇ ಇಟ್ಕೋತೀನಿ. ನಾವು ಸೇಫ್ ಆಗಿರ್ತಾವ. ನನ್ನ ರೂಮ್ನಾಗ ಯಾರು ಬರಂಗಿಲ್ಲ, ನನ್ನ ಕಡೆನ ಸೇಫ್ ಆಗಿ ಇಟ್ಕೋತೀನಿ. ಯಾರಿಗೂ ಹೇಳ್ಬಾರ್ದಿದ್ನ, ಯಾರಿಗೂ ಗೊತ್ತು ಮಾಡ್ಬಾರ್ದು ನೋಡು. ಇಷ್ಟು ಬೇಗ ಏನು ಹೇಳೋದು ಬೇಡ. ಇನ್ನೊಂದು ಸ್ವಲ್ಪ ದಿನ ಟೈಮ್ ತೋಲ್ ಹೇಳುನು ಎಲ್ಲ. ಇದ್ರ ಬಗ್ಗೆ ಇದು ಮಾಡ್ಕೊಂಡ ಸಾಯಂಕಾಲ ನಾಳೆ ಫೋನ್ ಹಚ್ಚಿ ಶಿವ್ಯಾನ್ ಕರ್ಕೊಂಡು ಬರಕ್ಕೆ, ಮನೆಗೆ ನಾಳೆ ರೂಮ್ಗೆನ ಬರಕ್ಕೆ ಏನಾರ ಒಂದಿದ್ರ ಬಗ್ಗೆ ಹುಡುಕುನು.
ನಮ್ಮ ಮನ್ಯಾನವ್ರಿಗೆ ಹೇಳೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ. ಆಯ್ತು ತಗೋ, ನೀ ಹೆಂಗೈತಿ ಹಂಗೆ ಬರ್ತಾನ. ನಿಜ ಏನನ್ನೋ ಕನ್ಫರ್ಮ್ ಆಗೋವರೆಗೂ ಯಾರಿಗೂ ಹೇಳೋದೇ ಬೇಡ ಇದನ್ನ. ಹಾಂ ಸರಿ ಆಯ್ತು. ಈಗ ಮನೆಗೆ ಹೋಗ್ತೀನ. ನಾನು ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಕೈತಿ ತಗೋ, ಇದನ್ನ ನೀನೇ ಇಟ್ಕೊಂಡು ಹೋಗಿ. ಸೇಫ್ ಆಗಿ ಎತ್ತಿಡ, ಮತ್ತೆ ಎಲ್ಲ ಇದ್ರೋಗದಾವ. ಹಾಂ ಸರಿ ಸರಿ. ಏನೋ ಏನಾಯ್ತು ಒಟ್ಟೆ ನನಗಂತೂ ಟೆನ್ಷನ್ ಆಗಿತ್ತು, ನಿದ್ದೆ ಆಗಿಲ್ಲ ಬೆಳ್ತಾನ. ಏನಾಯ್ತು ಹೇಳಂಗ್ ಬಾಡ್ನ. ಅವ್ರಿಬ್ಬರು ಗಿರ್ನಿಂದ ಏನೋ ಚಿಲ್ದಾಗ ತಗೊಂಡ್ ಹೋದ್ರಿ ಸಾವ್ಕಾರ, ಏನನ್ನೋದು ಅರ್ಥ ಆಗ್ಲಿಲ್ಲ. ನೀವು ಹಿಡಿಬೇಡನ ಅಂತ ನಾವೇನ್ ಹಿಡಿಲಿಲ್ರಿ ಅವ್ರನ್ನ. ಏನ್ ತಗೊಂಡ್ ಹೋದಂಗ್ ಗಿರ್ನಿಂದ ಚಿಲ್ದಾಗ ಅಂತದ ಅದೇನ್ ಅನ್ನೋದು ನಮಗೂ ಕನ್ಫರ್ಮ್ ಆಗಿ ಗೊತ್ತಾಗ್ಲಿಲ್ರಿ. ಏನ್ ಬರುತ್ ಮುಂದ್ ತಗೊಂಡ್ ಬಂದಿರಿ ಆಂಬಲ್ ಅನಸ್ತೈತ್ರಿ. ಏನ್ ಇಲ್ಲಿದ ಹೋದ್ರು ಅದು ಗೊತ್ತಾಗ್ಲಿಲ್ರಿ ನಮಗ. ನಿಜವಾಗ್ಲೂ ನಿಮ್ಗೆ ಏನ್ ಗೊತ್ತಾಗ್ಲಿಲ್ಲ ನಿಮಗ? ಹೌದ್ರಿ, ಗೊತ್ತಾಗ್ಲಿಲ್ರಿ ನಮಗ. ಆದ್ರ ಅವ್ರ ರಿಜಿಸ್ಟರ್ ಬುಕ್ ನೋಡಿರ್ರಿ ಸಾವ್ಕಾರು. ರಿಜಿಸ್ಟರ್ ಬುಕ್ ಅದನ್ನ ನೋಡಿದ? ಹೌದ್ರಿ. ಆದ್ರ ಅದ್ರೊಳಗ್ ನನ್ ಹೆಸರು ಐತೆ ಅನಸ್ತೈತ್ರಿ ನಂಗ. ಅದ್ಕಲ್ಲಿಪ್ಪ ನೀ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳಿದ್ ನಿನಗ. ಬರೋಕ್ಕಿಂತ ಮೊದ್ಲ ಆ ಬುಕ್ ತಗೋಬಾರ್ದ ಅಲ್ಲಿಂದ? ಏನಾರ ಮಾಡ್ತೀರಿ ನೀವು. ಅವ್ರ ಅಲ್ಲಿ ಹೊಕ್ಕಾರ ಒಂದ್ ಗೊತ್ತಾಗಿರ ನಾವು ಅಲ್ಲಿ ಇವೆಲ್ಲ ಏನೇನ್ ಅವೆಲ್ಲ ಹುಡುಕಿರ್ ಸುಟ್ಟಾರು ಸುಡಾಕ್ ಬರ್ತಿತ್ತು, ಅದು ಒಂದ್ ಗೊತ್ತಾಗ್ಲಿಲ್ಲ. ಈಗ ಏನ್ ಮಾಡೋಣ್ರಿ ಸಾವ್ಕಾರು? ಅವ್ನ ಕೈಯೊಳಗೆ ಏನೇನ್ ಸಾಕ್ಷಿ ಅದಾವಲ್ಲ ಅವೆಲ್ಲ ನಮ್ ಕೈಯಾಗ ಸಿಗುವಂಗ್ ಮಾಡ್ಕೋಬೇಕು ನೋಡಿ. ಹಂಗಾದ್ರ ಅಷ್ಟೇ ಏನಾರ ಒಂದ್ ಮಾಡ್ಬೋದ. ಅವೆಲ್ಲ ಸ್ಮಾಲ್ ಸ್ಮಾಲ್ ಅಷ್ಟೇ ಅದಾವ ಕರೆ, ಸಣ್ಣ 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 ಕ್ಲೂ ಅದಾವ ಕರೆ. ಆದ್ರ ಅದ ಈಗ ಸಣ್ಣ ಕ್ಲೂ ಮುಂದ್ ದೊಡ್ಡದ ಪ್ರಾಬ್ಲಮ್ ಆಗಿ ನಿಂದ್ರಬಾರ್ದ. ಹಾ ರೀ ಸಾವ್ಕಾರ, ಹಂಗಾದ್ಮೇಲೆ ಏನ್ ಮಾಡೋಣ್ರಿ? ಅದಾದ್ಮೇಲೆ ಮಾಯಾನ್ ಕತಿ ಏನಿದ್ಲ ಎಲ್ಲ ಮುಚ್ಚಿ ಹೋಗಿತ್ ನೋಡಿ, ಅಳಿಸೆ ಹೋಗಿತ್ ಆಕಿದ್. ಹಾ ಆಯ್ತು. ನಿಮ್ಮ ಕೈ ಮುಗಿದ್ ಕೇಳ್ಕೊತೇನ್ರಿ. ನಾನು ಒಂದ್ ಸಣ್ಣ ಪ್ರಯತ್ನ ಮಾಡತ್ತೇನೆ, ನಾನೊಂದ್ ಸ್ಟೋರಿ ಸ್ಟಾರ್ಟ್ ಮಾಡಿನ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೇನೆ, ಎಲ್ಲಾರು ನಂಗೆ ಸಪೋರ್ಟ್ ಮಾಡ್ರಿ. ಯಾರು ಲೈಕ್ ಮಾಡ್ಬಾರ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೂ ಸಪೋರ್ಟ್ ಮಾಡ್ರಿ.